ಇವತ್ತು ನಾವೆಲ್ಲ ಒಟ್ಟಿಗೆ ಸೇರಿ ಆಟಿಯಲ್ಲಿ ಕೂಟ ಅಂತೇಳಿ ಅದರ ಜೊತೆಗೆ ನಾವೆಲ್ಲ ಒಂದು ಸಂಕಲ್ಪ ಮಾಡಿ ಅವರವರೆಲ್ಲರೂ ಅಡಿಗೆ ಮಾಡಿ ತಂದಿದ್ದಾರೆ ಮನೆಯಿಂದ. ಬಹುಶಃ ಹೀಗೆ ಯಾವ ಫ್ಯಾಮಿಲಿಯಲ್ಲಿ ಮಾಡೋದಿಲ್ಲ ಅನ್ನಿಸ್ತದೆ, ನನಗೆ ಗೊತ್ತಿರೋ ಹಾಗೆ. ನಾನಂತೂ ನೋಡಲಿಲ್ಲ, ಸಂಘಗಳಲ್ಲಿ ಮಾಡ್ತಾರೆ. ಬಟ್ ಈ ಪೆರ್ನೆ ಫ್ಯಾಮಿಲಿಯವರು ಮಾಡಿದ್ದು ಫಸ್ಟ್ ಅಂತ ಅನ್ನಿಸ್ತದೆ ಫ್ಯಾಮಿಲಿ ವೈಸ್. ಸೊ ತುಂಬ ವೆರೈಟಿ ಡಿಶಸ್ ಎಲ್ಲರೂ ಮಾಡ್ಕೊಂಡು ಬಂದಿದ್ದರು. ಅದನ್ನು ಮುಂದೆ ನಾನು ತೋರಿಸ್ತೇನೆ ಏನೇನಿತ್ತು, ಎಷ್ಟೊಂದು ವೆರೈಟಿ ಇತ್ತು ಅಂತ ನೀವೇ ನೋಡ್ತೀರಿ. ಈಗ ನಾವೆಲ್ಲರೂ ಟೆರೇಸಲ್ಲಿ ಗ್ಯಾದರ್ ಆಗುವಂತೆಲ್ಲ ಮೇಲೆ ಹೋಗ್ತಾ ಇದ್ದೇವೆ, ಅವ್ರವ್ರು ಮಾಡಿದ್ದು ಏನು ಅಡುಗೆ ಇತ್ತು ಅದನ್ನು ತಗೊಂಡು. ಹಾಗೆ ಒಂದು ಸಣ್ಣ ಫಂಕ್ಷನ್, ಒಂದು ದೀಪ ಬೆಳಗೋ ಮೂಲಕ ಹಾಗೆಯೇ ಒಂದು ಪ್ರೇಯರ್ ಮೂಲಕ ಈ ಫಂಕ್ಷನನ್ನು ಸ್ಟಾರ್ಟ್ ಮಾಡಿದ್ದು ದೇವರ ಆಶೀರ್ವಾದದ ಜೊತೆಗೆ. ಯಾವಾಗಲೂ ಪ್ರತಿ ವರ್ಷ ಹೀಗೇ ಇರಲಿ ಅಂತ. ಸೊ ಇದು ಮೇಲೆ ಮಾಡಿದ್ದಂಥ ಸೆಟಪ್, ಪ್ರಾಪರ್ ಚೇರ್ ಮತ್ತು ಬಫೆ ಹಾಗೆ ಟೇಬಲ್ ಎಲ್ಲ ಹಾಕಿ ಎಲ್ಲ ನಮ್ಮ ವೆರೈಟಿ ಡಿಶಸ್ಗಳನ್ನೆಲ್ಲ ಸೆಟ್ ಮಾಡಿತ್ತು. ಅದಕ್ಕೆ ಪ್ರಿಂಟೌಟ್ ಮಾಡಿ ಹೆಸರನ್ನು ಹಾಕಿತ್ತು. ಅದು ನಾನು ಮುಂದೆ ವೀಡಿಯೋದಲ್ಲಿ ತೋರಿಸ್ತೇನೆ. ಈ ದೀಪ ಬೆಳಗಿದ್ದು ಆದಮೇಲೆ ಒಂದು ಸಣ್ಣ ಭಾಷಣ ಮತ್ತು ಒಂದು ಪ್ರೇಯರ್. ಒಂದು ಸಣ್ಣ ಪ್ರಾರ್ಥನೆ ಮೂಲಕ ಮುಂದೆ ಬಂದು ಒಂದು ದೇವರನ್ನು ಸ್ಮರಿಸುವ ಕಾರ್ಯವನ್ನು ಶ್ರೀಮತಿ ಶಾಂಭವಿ ಸೂರ್ಯಕುಮಾರ್ ಇವರು ನಡೆಸಿಕೊಂಡಿದ್ದರು. ನೀವು ಮಾತಾಡುವುದನ್ನು ಕೇಳದಿದ್ದು ತೊಂದರೆ ಇಲ್ಲ, ಆದರೆ ನೀವು ಮಾತಾಡಬೇಡಿ. ಸಂಪ್ರದಾಯಕ್ಕೆ ಬಂದ್ರೆ ಈ ಆಕೆಯಲ್ಲಿ ಬೇರೆ ಬೇರೆ ತುಳುನಾಡಿನ ಮೂಲ ಸಂಪ್ರದಾಯಗಳಿದೆ. ಅದರಲ್ಲಿ ಎಲ್ಲ ನಮಗಿರಲ್ಲ. ಮತ್ತೆ ಇನ್ನೊಂದು ಇದರ ಮುಖ್ಯ ಉದ್ದೇಶ ಹಿರಿಯರು ಮಾಡಿದ್ರು. ಈಗ ಅದು ದೇವರ ಆರಾಧನೆ ಇರಬಹುದು. ಉಪ್ಪಿನಕಾಯಿಂದ ಶುರು, ಇದು ಮಾಡಿದವ್ರವ್ರ ಜೊತೆ ಅವ್ರು ಮಾಡಿದ್ದೇನೇನು ಅಂತ. ಉಪ್ಪು ಮಾವಿನಕಾಯಿ ಚಟ್ನಿ, ಕೆಸುವಿನ ಚಟ್ನಿ, ಅರಿಶಿನ ಎಲೆ ಗಟ್ಟಿ, ಅದು ನಾನು ಮಾಡಿದೆ. ಹಾಗೆ ನನ್ನ ಮಗಳು ನಿಂತಿದ್ದಾಳೆ. ಮತ್ತು ಕಡಲೆಬೇಳೆ ಅಕ್ಕಿ ಪಾಯಸ, ಇದು ಪತ್ರೊಡೆ ಒಗ್ಗರಣೆ ಹಾಕಿದ್ದು, ಮತ್ತು ಉಪ್ಪಲ್ಲಿ ಹಾಕಿದ ಹಲಸಿನ ರಚ್ಚೆ ಇರ್ತದಲ್ಲ ಅದರ ಚಟ್ನಿ. ಅದಾದಮೇಲೆ ಇದು ಇನ್ನೊಬ್ಬರು ಮಾಡಿದ್ದು ಪತ್ರೊಡೆ. ಸೊ ಪತ್ರೊಡೆನೇ 2-3 ಬಗೆ ಇತ್ತು. ಮತ್ತು ಇದು ತಿಮರೆ ಚಟ್ನಿ. ಅದಾದಮೇಲೆ ಬಾಳೆದಿಂಡು ಪಲ್ಯ, ಇದು ಅವರು ಮಾಡಿದ್ದು. ಮತ್ತು ಇದು ಮುಳ್ಳು ಸೌತೆಯಿಂದ ಮಾಡುವ ಗಟ್ಟಿ, ಇದು ಅತ್ತೆ ಮಾಡಿದ್ದು, ಇವರು ಅತ್ತೆ ಮಾಮ ಅವ್ರ ಫ್ಯಾಮಿಲಿ. ಮತ್ತು ಹೆಸರು ಮತ್ತು ಕಣಿಲೆ ಪದಾರ್ಥ, ಇದು ಇನ್ನೊಂದು ವೆರೈಟಿ ಪತ್ರೊಡೆ. ಅಂದರೆ ಒಬ್ಬೊಬ್ಬರು ಮನೆಯದ್ದು ಬೇರೆ ಬೇರೆ ಇರ್ತಲ್ಲ ಟೇಸ್ಟ್. ಹಾಗೆ ಇದು ಕೊತ್ತಂಬರಿ ಸೊಪ್ಪಿದು ಚಟ್ನಿ, ಮತ್ತು ದೊಣ್ಣೆ ಮೆಣಸಿನ್ಕಾಯಿ ಪೋಡಿ. ಇದು ಆಟಿಗೇನು ಸಂಬಂಧಪಟ್ಟದಲ್ಲ, ಬಟ್ ಸ್ಟಿಲ್ ಇದು ತಜಂಕ್ ಪಲ್ಯ ನಾನು ಮಾಡಿದ್ದು, ಅದಲ್ಲಿ ಇಟ್ಟಿದ್ದೆ. ಮತ್ತು ಇದು ಪೇರ್ಗೆ ಲಾಂಬು ಅಂತ ದೊಡ್ಡದು ಬರ್ತದಲ್ಲ ಕೊಡೆ ಥರ, ಮಶ್ರೂಮ್ ಅದ್ರಗಾಶಿ. ಮತ್ತು ಹಾಗಲಕಾಯಿ ಅಂಬಡೆ ಹಾಕಿ ಒಂದು ಮೆಣಸಲ್ಲಿ ಮಾಡಿದ್ದು, ಪೂಂಬೆ ಪಲ್ಯ, ಮುಳ್ಳು ಸೌತೆ ಪಚ್ಚಡಿ, ಮತ್ತು ಹುರುಳಿದು ಚಟ್ನಿ. ಹೇಳ್ತಿದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾ ಉಂಟು. ಇದು ಉಪ್ಪಳ ಪಚ್ಚಿಲ್ ಅದು ಪಲ್ಯ, ಮತ್ತು ಹೆಸರು ಮತ್ತು ಕಡಲೆಗಾಸಿ. ಅದಾದಮೇಲೆ ನುಗ್ಗೆ ಸೊಪ್ಪಿದ್ದು ವಡೆ, ಕಡಲೆಬೇಳೆ ನುಗ್ಗೆ ಸೊಪ್ಪೆಲ್ಲ ಹಾಕಿ ವಡೆ. ಮೆಂತೆ ಗಂಜಿ, ಇದು ನಾನು ಮಾಡಿದ, ನನ್ನ ಮಗ ನಿಂತಿದ್ದ.
ಮತ್ತು ಕುಚ್ಚಲಕ್ಕಿ ಅನ್ನ, ಮತ್ತು ಪುನರ್ಪುಳಿದ್ದು ಸಾರು ಮತ್ತು ಮಜ್ಜಿಗೆ. ನಾನು ಒಂದು ಸೆಕೆಂಡ್ ಪಾಸ್ ಮಾಡಿದ್ದು ಯಾಕೆ ಹೇಳಿದರೆ, ನನಗೆ ನುಗ್ಗೆ ಸೊಪ್ಪು ತಿಂದರೆ ಅಥವಾ ನುಗ್ಗೆ ತಿಂದರೆ ಎಲರ್ಜಿ ಆಗ್ತದೆ ಮೈಯಲ್ಲಿ. ಆವತ್ತು ನಾನು 2 ತಿಂದಿದ್ದೇನೆ, ಯಾಕೆ ಏನೂ ಆಗಲಿಲ್ಲ ಅಂತ ತಲೆಗೆ ಹೋಯ್ತು. ಈಗ ನನಗೆ ವೀಡಿಯೋದಲ್ಲಿ ಅದೇ ರೆಸಿಪಿ ಹೇಳುವಾಗ ನಾನು ಕಡಲೆಬೇಳೆದು ಚಟ್ಟಂಬಡೆ ಅಂತ ಹಾಗೆಯೇ ತಿಂದಿದ್ದೇನೆ. ನುಗ್ಗೆವಡೆ ಗೊತ್ತಿತ್ತು, ಮತ್ತು ಯಾಕೆ ಅಂತ ನನಗೆ ಅದೇ ತಲೆಯಲ್ಲಿತ್ತು. ಎನಿವೇಸ್, ಈಗ ಊಟದ ಟೈಮ್ ನಮ್ಮದು. ಅಷ್ಟೆಲ್ಲ ಮಿಷ್ಟಾನ್ನ ಭೋಜನ ಇದ್ಮೇಲೆ ಊಟನೂ ಪಕ್ಕ ನಮಗೆ ಟ್ರೆಡಿಷ್ನಲ್ ಎಲೆ ಆಗಬೇಕಲ್ಲ. ಏಜ್ ಆದವ್ರಿಗೆ ಮಾತ್ರ ಟೇಬಲಲ್ಲಿ ಎಲೆ ಹಾಕಿದರು, ಮತ್ತು ಎಲ್ಲರೂ ಕೆಳಗಡೆ ಕೂತ್ಕೊಂಡು ಊಟ ಮಾಡಿದ್ದು. ಈ ಒಂಥರ ಖುಷಿನೇ ಬೇರೆ, ಇದೀಗ ನೋಡಲಿಕ್ಕೆ ಸಿಗೋದಿಲ್ಲ ಹೇಳ್ಬೋದು. ಯಾಕಂದರೆ ಎಲ್ಲ ಫಂಕ್ಷನ್ಗಳಲ್ಲೂ ಬುಫೆ ಇರ್ತದೆ, ಎಲ್ಲರೂ ಪ್ಲೇಟಲ್ಲಿ ಹಾಕ್ಕೊಂಡು ಊಟ ಮಾಡೋರೆ, ಅಲ್ಲಿ ಇಲ್ಲಿ ಚೇರಲ್ಲಿ ಕೂತ್ಕೊಂಡು ನಿಂತ್ಕೊಂಡೆಲ್ಲ. ಹೀಗೆ ನಾವು ಟ್ರೆಡಿಷ್ನಲ್ ವೇಯಲ್ಲಿ ನೆಲದಲ್ಲಿ ಕೂತ್ಕೊಂಡು ಮುಂಚೆ ಹೇಗೆಲ್ಲ ಮಾಡ್ತಾಯಿದ್ರು, ಮನೆಯಲ್ಲಿ ಫಂಕ್ಷನ್ ಆಗುವಾಗ ಇರ್ಬೋದು ಅಥವಾ ಆಚೆ ಹಾಲಲ್ಲಿ ಫಂಕ್ಷನ್ ಆಗುವಾಗ ಇರ್ಬೋದು, ಹೇಗೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಥರ ಊಟ ಮಾಡ್ತಾಯಿದ್ವಲ್ಲ, ಅದೊಂಥರ ಮೆಮರೀಸ್ ಎಲ್ಲ ಚೆರಿಷ್ ಆಯಿತು ಅಂತ ಹೇಳ್ಬೋದು. ಇನ್ನು ಅವ್ರವ್ರ ಮನೇಲಿ ಮಾಡಿದಂಥ ಇದು ರೆಸಿಪಿ ಯಾವುದೇ ಕ್ಯಾಟ್ರಿಂಗ್ ಇದಲ್ಲ, ಯಾರ ಹತ್ರ ಬೇರೆಯವ್ರ ಹತ್ರ ನಾವು ಮಾಡಿಸಿದಲ್ಲ, ನಮ್ಮ ಮನೆಯವ್ರದ್ದೇ ಡಿಫ್ರೆಂಟ್ ಟೇಸ್ಟ್ ನಾವು ನೋಡ್ಬೋದಾಗಿತ್ತು ಈ ಪರ್ಟಿಕ್ಯುಲರ್ ದಿನ. ಹಾಗೆ ಒಂಥರ ತುಂಬ ಒಳ್ಳೆ ಮೆಮರೀಸ್ನ ನಾವು ಕಲೆಕ್ಟ್ ಮಾಡಿದಂಥ ದಿನ ಇದು. ಗೊತ್ತಿಲ್ಲ ಇನ್ಯಾವತ್ತು ಈ ಥರ ಚಾನ್ಸ್ ಸಿಗ್ತದೆ ಅಂತ. ಆದರೆ ಇದಂತೂ ಈ ಪ್ರೋಗ್ರಾಮ್ ಒಂದು ಆರ್ಗನೈಸ್ ಮಾಡಿ ಉಂಟಲ್ಲ, ನಮಗೆಲ್ಲ ಲೈಫ್ ಟೈಮ್ಗೆ ಮೆಮರೀಸ್ ಕ್ರಿಯೇಟ್ ಮಾಡಿದರು ನನ್ನ ಮಾವ, ರತನ್ ಮಾಮ. ಎಲ್ಲರೂ ಅವತ್ತು ತುಂಬ ಖುಷಿಪಟ್ಟಿದ್ದಾರೆ. ಊಟ ಆದಮೇಲೆ ಇನ್ನೂ ಕೆಲವಿತ್ತು ಗೇಮ್ಸ್ ಎಲ್ಲ, ಇನ್ನೂ ನಾವು ಗಮ್ಮತ್ತು ಮಾಡಿದ್ದೇವೆ. ಇದು ಊಟದ ಸೀನ್. ನಾನು ಹೇಳಿದೆಲ್ಲ ಊಟ ಆದಮೇಲೆ ಗೇಮ್ಸ್ ಎಲ್ಲ ಇತ್ತು. ಅದರಲ್ಲಿ ಮ್ಯೂಸಿಕಲ್ ಚೇರ್ ಒಂದು, ಹುಡುಗಿಯರಿಗೆ ಮತ್ತು ಹುಡುಗರಿಗೆ, ಗಂಡಸರಿಗೆ, ಹೆಂಗಸರಿಗೆ ಅಂತ ಹೀಗೆ ಸಪ್ರೇಟ್ ಕ್ಯಾಟಗರಿ ಇತ್ತು, ಒಂದು 3 ಕ್ಯಾಟಗರಿಯಲ್ಲಿ. ಇದರಲ್ಲಿ ನನ್ನ ಮಗನೂ ಹೋಗಿದ್ದ ಎಲ್ಲ ಹುಡುಗಿಯರ ಜೊತೆ. ನನ್ನ ಮಗ ಒಬ್ಬ ಇದ್ದ ಹುಡುಗ ಅಷ್ಟೇ. ನಾನು ಮ್ಯೂಸಿಕ್ ಕೆಲವು ಕಡೆ ಕಟ್ ಮಾಡಿದ್ದೇನೆ, ಕೆಲವು ಕಡೆ ಇಟ್ಟಿದ್ದೇನೆ. ಎಲ್ಲೆಲ್ಲ ಮ್ಯೂಸಿಕ್ ಉಂಟು ನನಗೆ ಗೊತ್ತಿಲ್ಲ, ತುಂಬ ನಾನು ಹಾಕ್ಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಕಾಪಿರೈಟ್ಸ್ ಬರ್ತದೆ. ಅದಕ್ಕೆ ನಾನು ಮ್ಯೂಸಿಕ್ನ ಸ್ವಲ್ಪ ಸೆಕೆಂಡ್ಸಿಗೆ ಅಷ್ಟೇ ಟ್ರಿಮ್ ಮಾಡಿದ್ದೇನೆ. ಗೊತ್ತಿಲ್ಲ ಇದಕ್ಕೂ ಕಾಪಿರೈಟ್ ಬರ್ತದಾ ಇಲ್ವಾ ಅಂತ, ಹಾಗೇನಾದ್ರು ಬಂದರೆ ಮ್ಯೂಸಿಕ್ ತೆಗಿಬೇಕು. ಎನಿವೇಸ್, ನಾನು ಫುಲ್ ತೋರಿಸ್ಲಿಲ್ಲ ಎಲ್ಲ ಹೇಗೆಲ್ಲ ಆಗಿದೆ ಅಂತ. ಗೊತ್ತಿರ್ತದೆ ಮ್ಯೂಸಿಕಲ್ ಚೇರ್ ಹೇಗೆ ಆಡ್ತಾರೆ ಅಂತ. ಬಟ್ ತುಂಬ ಗಮ್ಮತ್ತದದು ಯಾವುದು ಗೊತ್ತುಂಟಾ, ಬಾಯ್ಸ್ ಏನು ಮಾಡಿದ್ರಲ್ಲ, ಅದರಲ್ಲಿ ನನ್ನ ಮಾವನ ಮಗ ಇದ್ದಾನೆ, ಮುಂದೆ ನಿಂತಿದ್ದಾನಲ್ಲ ವಿನಯ್ ಅಂತ, ಅವನು ತುಂಬ ಎಂಜಾಯ್ ಮಾಡ್ತಾಯಿದ್ದ, ಎಲ್ರಿಗೂ ತುಂಬ ರೇಗಿಸ್ತಾ ಇದ್ದ. ಅವನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದ, ಇನ್ನೊಬ್ರಿಗೂ ಚಿಯರಪ್ ಮಾಡ್ತಾಯಿದ್ದ. ಹಾಗಾಗಿ ಅವ್ರದ್ದು ಗೇಮ್ ತುಂಬ ಒಳ್ಳೆಯದಿತ್ತು. ನಮ್ಮ ರೌಂಡಲ್ಲಿ ನಾನು ಒಂದು 3/4 ನಾನು ಬಂದಿದ್ದೇನೆ, ಔಟ್ ಆಗಿದ್ದೇನೆ. ಇದು ಗಂಡಸರದು. ಇದರ ನೆಕ್ಸ್ಟ್ ಹೆಂಗಸರದು ಬರ್ತದೆ. ನೀವು ಆಲ್ರೆಡಿ ನೋಡ್ಬೋದು, ಹಿಂದೆ ಅವನು ಸ್ಪೀಕರ್ ಇಟ್ಕೊಂಡು ಕುಣಿತಾ ಇರ್ತಾನೆ. ಸೊ ಹಾಗೆ ಮ್ಯೂಸಿಕಲ್ ಚೇರ್ ಆಯಿತು. ಇಲ್ಲಿ ಏನಾಗಿದ್ದು ಗೊತ್ತುಂಟಾ, ಒಂದು ಚೇರ್ ತೆಗಿಲಿಕ್ಕೆ ನೆನಪಿಲ್ಲ, ಎಷ್ಟು ಜನ ಇದ್ದಾರೆ ಅಷ್ಟೇ ಚೇರ್ ಇಟ್ಕೊಂಡಿದ್ರು. ಅದಕ್ಕೆ ಎಲ್ಲರೂ ಬಿದ್ದು ನೆಗಾಡ್ತಾಯಿದ್ರು. ಸುಮ್ಮನೆ ಒಂದು ರೌಂಡ್ ವೇಸ್ಟ್ ಆಯಿತು ಅಂತ ನೋಡ್ತೇವೆ. ಚೇರು ಎಲ್ಲರಿಗೆ ಕರೆಕ್ಟಾಗಿ ಚೇರ್ ಇಟ್ಟಿದ್ರು, ಒಂದು ತೆಗಿಲಿಕ್ಕೆ ಮರ್ತು ಹೋಗಿತ್ತು. ಹಾಗೆ ಎಲ್ಲರೂ ನಗ್ತಾಯಿದ್ರು. ನೆಕ್ಸ್ಟ್ ನೋಡಿ ಶುರುವಾಯಿತು ಬಾಯ್ಸಿದು. ನಾನು ಹೇಳಿದೆಲ್ಲ ಅವನಿಗೆ ಎಷ್ಟು ಎಂಜಾಯ್ ಮಾಡಿಕೊಂಡು, ಇಲ್ಲ ಕರೆಕ್ಟಾಗಿ ಹಾಗೇ ಆಡಬೇಕು. ಮ್ಯೂಸಿಕಲ್ ಚೇರ್ ಅಂದರೆ ಸುಮ್ಮನೆ ಚೇರ್ ಸುತ್ತ ಹೋಗೋದಲ್ಲ, ಡ್ಯಾನ್ಸ್ ಮಾಡಿಕೊಂಡು ಏನಾದರೂ ಒಂದು ಸ್ಟೈಲಲ್ಲಿ ಹೋಗಬೇಕು. ಆವಾಗಲೇ ನೋಡೋರ್ಗೂ ಖುಷಿ ಆಗೋದು. ಇದು ನಮಗೆ ತುಂಬ ಎಂಟರ್ಟೈನಿಂಗ್ ಆಗಿತ್ತು ಈ ಲಾಸ್ಟ್ ಬಿಟ್ ಮಾತ್ರ. ಈಗ ಇಲ್ಲಿ ಜೋರು ಮಳೆ ಶುರುವಾಯಿತು.
ಇದು ನೋಡಿ, ನಾನು ಮ್ಯೂಸಿಕ್ ಹಾಕ್ತಿದ್ರೆ ಉಂಟಲ್ಲ, ನಿಮಗೆ ಅದು ಗೊತ್ತಾಗ್ತದೆ ಯಾವ ಸಾಂಗಿಗೆ ಏನು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂತ. ಬಟ್ ನಾನು ಆಲ್ರೆಡಿ ಹೇಳಿದಾಗೆ ಮ್ಯೂಸಿಕ್ ಹಾಕೋ ಹಾಗಿಲ್ಲ. ನಂಗೆ ಗೊತ್ತು ಆ ಮ್ಯೂಸಿಕ್ ಹಾಕಿದ್ರೆ ಸಿಂಕ್ ಆಗ್ತದೆ ಅವ ಯಾಕೆ ಡ್ಯಾನ್ಸ್ ಮಾಡಿ ಏನು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂತ. ಬಟ್ ನಾವು ಮಾತ್ರ ನೋಡ್ತಾ ಇದ್ದವರು ಸಖತ್ತಾಗಿ ಎಂಜಾಯ್ ಮಾಡಿದ್ದೇವೆ. ತುಂಬ ಜನ ಕೇಳ್ತಾ ಇದ್ರಿ ಫ್ಯಾಮಿಲಿ ವ್ಲಾಗ್ ಮಾಡಿ, ಫ್ಯಾಮಿಲಿ ಜೊತೆ ವೀಡಿಯೋ ಮಾಡಿ ಅಂತ. ನಾನು ರೆಗ್ಯುಲರಿಗೆ ವ್ಲಾಗ್ಸ್ ಎಲ್ಲ ಹಾಕೋದಿಲ್ಲ, ಯಾಕಂದರೆ ರೆಗ್ಯುಲರ್ ಮೀಟಪ್ ಏನೂ ಇರೋದಿಲ್ಲ. ಹೀಗೆ ಒಕೇಶ್ನಲಿ ಏನಾದರೂ ಸ್ಪೆಷಲ್ ಮೀಟಪ್ಸ್ ಇದ್ದಾಗ, ಗೆಟ್ ಟುಗೆದರ್ ಇದ್ದಾಗ ಮಾತ್ರ ನಾನು ವೀಡಿಯೋ ಮಾಡ್ತೇನೆ. ಅದು ತುಂಬ ಕಮ್ಮಿನೇ, ಯಾಕಂದರೆ ನಾನು ಆದಷ್ಟು ಫ್ಯಾಮಿಲಿ ಜೊತೆ ಇರ್ಲಿಕ್ಕೆ ಟ್ರೈ ಮಾಡ್ತೇನೆ. ಮೊಬೈಲ್ ಇಟ್ಕೊಂಡಿದ್ರೆ ವೀಡಿಯೋ ಮಾಡ್ತಾ ಇದ್ದರೆ ನಾವು ಅದರಲ್ಲೇ ಇರ್ತೇವೆ, ಈ ಆ್ಯಂಗಲ್ ಸರಿ ಬರ್ತಾ ಉಂಟಾ, ಇದು ಕರೆಕ್ಟ್ ಉಂಟಾ ಇಲ್ವಾ, ಅದೇ ಟೆನ್ಷನಲ್ಲಿ ಇರ್ತೇವೆ. ಯಾವಾಗ ನಾವು ಫುಲ್ ಹೋಲ್ ಹಾರ್ಟೆಡ್ಲಿ ಇರ್ತೇವಲ್ಲ, ಆಗ ನಮ್ಮ 100% ನಮ್ಮ ಫ್ಯಾಮಿಲಿಗೆ ಇರ್ತದೆ. ಅದು ಒಂದು ವಿಷಯಕ್ಕೋಸ್ಕರ ನಾನು ಜಾಸ್ತಿ ಫ್ಯಾಮಿಲಿ ಸೇರಿದಾಗ ಎಲ್ಲ ವ್ಲಾಗ್ ಮಾಡಲಿಕ್ಕೆ ಹೋಗೋದಿಲ್ಲ. ಅದು ಬಿಟ್ಟು ನಮ್ಮ ಮನೆಯಲ್ಲಿ ಯಾರು ಕಂಫರ್ಟೇಬಲ್ ಇಲ್ಲ ಆ ಥರ ಏನೂ ಇಲ್ಲ. ಎಲ್ಲರೂ ಅಂದರೆ ಕ್ಯಾಮರಾ ಶೈಸ್ ಅಂತ ಯಾರೂ ಇಲ್ಲ, ಅಥವಾ ನಮ್ಮ ನಾವು ಬರೋದು ಬೇಡ ವೀಡಿಯೋದಲ್ಲಿ, ನಮ್ಮನ್ನು ಹಾಕಬೇಡ ಅಂತ ಹೇಳೋರು ಯಾರೂ ಇಲ್ಲ. ಎಲ್ಲರೂ ತುಂಬ ಎಂಜಾಯ್ ಮಾಡೋರೇ ಇರೋದು. ಹಾಗಾಗಿ ಇದು ನನ್ನ ಫ್ಯಾಮಿಲಿ ಅಂತ ನಾನು ಹೇಳ್ತಿದ್ದೇನೆ. ಆ್ಯಕ್ಚುಲಿ ಕುಟುಂಬ ಬಂದರೆ ಇದು ನನ್ನ ಕುಟುಂಬ ಅಂತ ಅಲ್ಲ, ನನ್ನ ಅಮ್ಮನ ಮನೆ ಇದು, ಅಮ್ಮಂದು ತಾಯಿ ಮನೆ, ನನ್ನ ಅಜ್ಜಿ ಮನೆ. ನಮಗೆ ಮದುವೆ ಆದಮೇಲೆ ಗಂಡನ ಮನೆ ನಮ್ಮ ಕುಟುಂಬ ಅಂತ ಆಗ್ತದೆ. ಅಂದರೆ ಗಂಡನ ಸೈಡ್ ದೊಡ್ಡಪ್ಪ ಚಿಕ್ಕಪ್ಪ ಅದೆಲ್ಲ ನಮ್ಮ ಕುಟುಂಬ ಆಗ್ತದೆ. ಇದು ಯಾಕೆ ನನ್ನ ಫ್ಯಾಮಿಲಿ ಹೇಳ್ತಿದ್ದೇನೆ, ನನಗೆ ಎಲ್ಲರಿಗಿಂತ ಜಾಸ್ತಿ ಅಟ್ಯಾಚ್ಮೆಂಟ್ ಅಂದರೆ ಈ ಮನೆಯೇ, ಇಲ್ಲಿರೋರೆಲ್ಲರ ಜೊತೆಗೇ. ಅದು ಇಲ್ಲ ಅಂತಲ್ಲ, ಇಷ್ಟ ನನಗೆ ಎಲ್ಲರೂ. ಬಟ್ ಅಟ್ಯಾಚ್ಮೆಂಟ್ ವೈಸ್ ನಾನು ಹೇಳೋದಾದರೆ ಹೆಚ್ಚಿನವರಿಗೆ ಅವ್ರ ತಾಯಿ ಮನೆ ಕಡೆ ಅಜ್ಜಿ ಮನೆ ಅಂದರೆ ತುಂಬ ಇದಿರ್ತದಲ್ಲ. ಹಾಗಾಗಿ ನಮ್ಮನ್ನು ಯಾವತ್ತೂ ಯಾವುದಕ್ಕೂ ನಮ್ಮನ್ನು ಬಿಟ್ಟು ಹಾಕೋದಿಲ್ಲ. ಏನೇ ಮನೆಯಲ್ಲಿ ಸಣ್ಣ ಫಂಕ್ಷನ್, ಸಣ್ಣ ಪೂಜೆ, ಸಣ್ಣ ಗೆಟ್ ಟುಗೆದರ್ ಇರ್ಬೋದು, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಮಾವ ಕರೀತಾರೆ. ಹಾಗಾಗಿ ನಮಗೆ ಆ ಒಂದು ಕ್ಲೋಸ್ನೆಸ್, ಅಟ್ಯಾಚ್ಮೆಂಟ್ ಎಲ್ಲ ಜಾಸ್ತಿನೇ ಉಂಟು, ಬಾಂಡಿಂಗ್ ನಮಗೆ ನನ್ನ ತಾಯಿ ಮನೆ ಸೈಡು. ಹಾಗಾಗಿ ನನಗೆ ಅದು ಹಾಗೆ ಬಂದುಬಿಡ್ತದೆ ಬಾಯಲ್ಲಿ, ನಮ್ಮ ಫ್ಯಾಮಿಲಿ ಅಂತ. ಫ್ಯಾಮಿಲಿ ಅಂದಮೇಲೆ ನಮ್ಮದು ನಿಮ್ಮದು ಅವ್ರದ್ದು ಇವ್ರದ್ದು ಅಂತ ಏನೂ ಇಲ್ಲ, ಅದು ಗೊತ್ತು. ಬಟ್ ಸ್ಟಿಲ್ ನನ್ನ ಫ್ಯಾಮಿಲಿ ಅಂತ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೇನೆ. ಐ ಆಮ್ ಪ್ರೌಡ್ ಆಫ್ ದೆಮ್. ಫೈನಲಿ ಉಂಟಲ್ಲ, ಗೇಮಲ್ಲಿ ಅವನೇ ವಿನ್ ಆದ. ಓಕೆನಾ. ಇದಾದಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು, ಯಾವ್ಯಾವ ಗೇಮಲ್ಲಿ ಯಾರ್ಯಾರು ವಿನ್ ಆಗಿದ್ದಾರೆ ಅಂತ. ಇವರು ನಂದು ಇನ್ನೊಂದು ಮಾಮನ ಹೆಂಡತಿ, ಇವರು ಲೇಡೀಸ್ ಬ್ಯಾಚಲ್ಲಿ ವಿನ್ನರು. ಇವರು ನನ್ನ ಚಿಕ್ಕಮ್ಮಂದು ಗಂಡ ಅಂದರೆ ಚಿಕ್ಕ, ಇವರು ಜೆಂಟ್ಸ್ ಬ್ಯಾಚಲ್ಲಿ ವಿನ್ನರು. ಇದು ವಿನಯ್, ನೀವೆಲ್ಲ ನೋಡಿದ್ದೀರಲ್ಲ, ದ ಎಂಟರ್ಟೈನರ್, ಅವನು ಬಾಯ್ಸ್ ಬ್ಯಾಚಲ್ಲಿ ವಿನ್ನರ್. ಇದು ಅವನ ಅಮ್ಮ ಎಲೆಯಲ್ಲಿ ಹಾಕಿದೆಲ್ಲ ಖಾಲಿ ಮಾಡಿದವ್ರಿಗೆ ಇವ್ರಿಗೆ ಫಸ್ಟ್ ಪ್ರೈಸ್, ಮತ್ತು ಜೆಂಟ್ಸಲ್ಲಿ ಇದು ನನ್ನ ದೊಡ್ಡಮ್ಮನ ಮಗ, ಇವರಿಗೆ ಫಸ್ಟ್ ಪ್ರೈಸ್ ಊಟ ಖಾಲಿ ಮಾಡಿದ್ದಕ್ಕೆ. ಇದು ನನ್ನ ಅಣ್ಣ ಚೆನ್ನಾಗಿ ಭಾಷಣ ನಡೆಸ್ಕೊಟ್ಟ, ಪ್ರೋಗ್ರಾಮ್ನ ಹೋಸ್ಟ್ ಮಾಡಿದ್ದಕ್ಕೆ. ಹಾಗೆ ಇದು ಕಹೂಟ್ ಅಂತ ಒಂದು ಕ್ವಿಝ್ ಗೇಮ್, ಇದರಲ್ಲಿ ವಿನ್ನರ್ ವಿಕ್ರಮ್, ಅವನು ವಿನಯ್ದ ಅಣ್ಣ, ನಾನು ಥರ್ಡ್ ವಿನ್ನರ್. ಆಯಿತಾ. ನಮ್ಮ ಫ್ಯಾಮಿಲಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಬಾಯ್.